ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮನೆಯ ಗೌರಿ ಹಬ್ಬದ ಆಚರಣೆ. ನಮ್ಮ ಮನೆಯಲ್ಲಿ ಗೌರಿ ಗಣೇಶನನ್ನು ಕೂರಿಸುವಂತಹ ಪದ್ಧತಿ ಇಲ್ಲ, ಅಂದರೆ ಅಭ್ಯಾಸ ಮಾಡ್ಕೊಂಡಿಲ್ಲ. ಮುಂದೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಅರಿಶಿಣದ ಗೌರಿ. ನಿಮಗೆ ವಿಡಿಯೋ ಹಾಕಿದ್ದೆ. ಹೊರಗಡೆಯಿಂದ ತಂದು ಗೌರಮ್ಮನನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಲ್ವ, ಅದಕ್ಕಿಂತಲೂ ಸಹ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅದ್ರ ಸುತ್ತ ಇವತ್ತು ಅದ್ರ ಪಕ್ಕ 5 ಮುಖದ ದೀಪವನ್ನು ಹಚ್ಚಿದ್ದೀನಿ. ವೆಂಕಟರಮಣ ಸ್ವಾಮಿಯಿಂದ ಹೂಪ್ರಸಾದ ಆಗಿರೋದು ನೋಡ್ತಾ ಇದ್ದೀರಾ. ಹಾಗೆ ರಾಯರ ಸಣ್ಣ ಮೂರ್ತಿಯಿಂದ ಎಡಭಾಗಕ್ಕೆ ಹೂಪ್ರಸಾದ ಆಗಿದೆ. ಆಂಜನೇಯ ಸ್ವಾಮಿಯಿಂದನೂ ಪ್ರಸಾದ ಆಯಿತು. ಮೇಲ್ಗಡೆ ಪಾರ್ವತಿ ಅಂತಂದರೆ ಗೌರಮ್ಮನ ಸ್ವರೂಪ, ಅವರಿಂದನೂ ಸಹ ಹೂಪ್ರಸಾದ ಆಯಿತು. ಸಂತೋಷ ಆಯಿತು. ಬೆಳಗ್ಗೆ 3:30 ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ನಾನೇನು 55ರಿಂದ 11:30 ತನಕ ಇತ್ತಲ್ಲ, ಅದೇ ಮುಹೂರ್ತದಲ್ಲೇ ಪೂಜೆ ಮಾಡೋಕ್ಕಾಗಿದ್ದು. ಅಷ್ಟೊತ್ತು ಹಿಡಿತು. ನಾವು ಬಲವಂತ ಮಾಡಬಾರ್ದು ಯಾವುದೇ ದೇವರಿಗೆ ಹೂಪ್ರಸಾದ ಕೊಡಿ ಅಂತಂದು. ಏಕೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣ್ದಿಲ್ದಿದ್ದ ನಮ್ಮ ಪರಿಸ್ಥಿತಿಗಳು ದೇವರು ನೋಡ್ತಾ ಇರ್ತಾರೆ. ಯಾವಾಗ ನಮಗೇನು ಅನುಗ್ರಹ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ಕೆಲವೊಂದು ಸರ್ತಿ ನಾವು ಭಾಳ ಕಷ್ಟದಲ್ಲಿದ್ದಾಗ ಅಥವಾ ನಮ್ಮ ಸುತ್ತ ಕೆಲವೊಂದು ಸಮಸ್ಯೆಗಳಿದ್ದಾಗ ಅವ್ರಿಗೂ ಸಹ ಹೂ ಕೊಡುವಂತಹ ಮನಸ್ಥಿತಿ ಇರೋದಿಲ್ಲ. ಸ್ವಲ್ಪ ದಿನ ತಡೀರಿ. ಆ ದೇವರಿಂದ ಹೇಗೆ ಪ್ರಸಾದ ತಗೊಳ್ಳೋದು, ಈ ದೇವರಿಂದ ಹೇಗೆ ಪ್ರಸಾದ ತಗೊಳ್ಳೋದು, ಅವರು ಸಂತೋಷ ಆದಾಗ, ನಿಮ್ಮ ಭಕ್ತಿ ಅವ್ರಿಗೆ ಸಮರ್ಪಣೆ ಆದಾಗ ಅವರು ಪ್ರೀತಿಯಿಂದ ಕೊಡ್ತಾರೆ. ಅಲ್ಲಿವರೆಗೂ ತಾಳ್ಮೆ ಇರಲಿ. ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ರಾಯರಿಂದ ಎಡಗಡೆ ಬಿದ್ದರೆ ಏನು, ಬಲಗಡೆ ಬಿದ್ದರೆ ಏನು ಹೂಪ್ರಸಾದ, ಬಲಗಡೆ ಎಡಗಡೆ ಅನ್ನೋವಂಥದ್ದು ತುಂಬ ಮ್ಯಾಟರ್ ಆಗಲ್ಲ. ಅವರ ಪ್ರಸಾದ ಅಂತಲೇ ಅಂದ್ಕೋಬೇಕು, ಬಲಗಡೆ ಮತ್ತು ಎಡಗಡೆ. ಆದರೆ ಪದೇ 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 ಎಡಗಡೆ ಆಗ್ತಿದೆ ಅಂತಂದಾಗ ಮುಂದೆ ಏನಾದರೂ ಸ್ವಲ್ಪ ನಮಗೆ ಸಮಸ್ಯೆ ಬರೋದನ್ನು ಸಹ ತೋರಿಸ್ತಾರೆ, ಎಚ್ಚೆತ್ಕೊಳ್ಳಿ ಅಂತ. ಆವಾಗ ಸ್ವಲ್ಪ ನೋಡ್ಕೊಳ್ಳಿ. ತುಂಬ ಎಡಗಡೆ ಬೀಳ್ತಿದ್ರೆ ಅಂತಂದರೆ ಒಂದೇ ದಿನಕ್ಕೆ 2-3 ಸರ್ತಿ ಎಡಗಡೆನೇ ಬೀಳೋದು, ಅಥವಾ ಪೂಜೆ ಮಾಡುವಾಗಲೆಲ್ಲ ಎಡಗಡೆ ಬಿಡೋದು, ಆ ಥರ ಆದಾಗ ಏನಾದ್ರು ಮುಂದೆ ಸಮಸ್ಯೆ ಬರೋದನ್ನು ಅರಿತುಕೊಳ್ಳಿ ಅಂತಲೂ ಸಹ ಆ ರೀತಿ ಸೂಚನೆ ಕೊಟ್ಟಿರ್ತಾರೆ. ಯಾರಾದರೂ ಈ ರೀತಿ ಅರಿಶಿಣದಲ್ಲಿ ಗೌರಿಯನ್ನು ಮಾಡಿ ಕೂಡಿಸಿದ್ರೆ ನಾಳೆ ಸಂಜೆ 5-5:30 ನಂತರ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಿ ಕರಗಿಸ್ಬಿಡಿ. ಕರಗೋದಕ್ಕೆ ಬಿಟ್ಬಿಟ್ಟು ತುಳಸಿ ಗಿಡದಲ್ಲಿ ಹಾಕಿ ಅದನ್ನು ಹೇಗೆ ಕದಲಿಸ್ಬೇಕು ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಇವತ್ತು ಅಮ್ಮನವ್ರ ಮುಂದೆ ಬಾಗಿನ ಇಟ್ಟು ಯಾರಿಗೂ ಕೊಡಲ್ಲ ಅಂತನೋ ಹಾಗಿದ್ದರೆ ಇವತ್ತಿನ ಸಂಜೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಕೊಟ್ಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಬನ್ನಿ. ತಾಯಿ ಗೌರಮ್ಮನ ಇಟ್ಟಿರ್ತಾರಲ್ವ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದರೆ ಒಳ್ಳೆಯದು. ನಮ್ಮ ಮನೆಯಲ್ಲೂ ಇನ್ನೂ ಮಗಳು ಚಿಕ್ಕವಳು. ಸೊ ಹಾಗಾಗಿ ಯಾರಿಗೂ ನಾನು ಕೊಡುವಂಥ ಪರಿಸ್ಥಿತಿನಲ್ಲಿ ಇಲ್ದಿರೋದ್ರಿಂದ ನಾನು ಆ ಬಾಗಿನ ಹೋಗಿ ದೇವಸ್ಥಾನಕ್ಕೇ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ನಮಸ್ಕಾರ ಎಲ್ರಿಗೂ.